ಎಲ್ಲರಿಗೂ ನಮಸ್ಕಾರ. ಓಂ ಶ್ರೀ ಸದ್ಗುರುವೇ ನಮಃ. ಈ ಸಸ್ಯದ ಹೆಸರು ಪೂಜಾ ನೆಲ್ಲಿಕಾಯಿ ಅಥವಾ ಪೂಜಾ ಉಸಿರು ಗಿಡ ಅಥವಾ ಆಮ್ಲ ಗಿಡ ಎಂದು ಕರೆಯುವರು. ತೆಲುಗಿನಲ್ಲಿ ಇದಕ್ಕೆ ಉಸಿರು ಚೆಟ್ಟು ಎಂದು ಕರೆಯುವರು. ಈ ಸಸ್ಯಕ್ಕೆ ಸಂಬಂಧಪಟ್ಟ ಒಂದು ಒಳ್ಳೆಯ ಮಂತ್ರವೆಂದರೆ ಓಂ ಶ್ರೀ ಲಕ್ಷ್ಮೀನಾರಾಯಣಾಯ ನಮಃ, ಓಂ ಶ್ರೀ ಲಕ್ಷ್ಮೀ ನಿವಾಸಾಯ ನಮಃ, ಓಂ ಶ್ರೀ ಲಕ್ಷ್ಮೀ ವಲ್ಲಭಾಯ ನಮಃ, ಓಂ ಶ್ರೀ ಲಕ್ಷ್ಮೀಕಾಂತಾಯ ನಮಃ, ಓಂ ಶ್ರೀ ಲಕ್ಷ್ಮೀಪತಿಯೇ ನಮಃ. ನಿಮಗೆ ಇಷ್ಟವಿದ್ದ ಯಾವುದೇ ಮಂತ್ರವನ್ನು ನಿಮಗೆ ಇಷ್ಟವಿದ್ದಷ್ಟು ಸಲ ಪಠಿಸಿ ಲಕ್ಷ್ಮೀ ಮಾತೆಯ ಕೃಪೆಗೆ ಪಾತ್ರರಾಗಿ. ಒಂದು ಚಿಕ್ಕ ಉಸಿರು ಟೊಂಗೆಯನ್ನು ದೇವರ ಕೋಣೆಯಲ್ಲಿ ಇಟ್ಟು ನಿಮಗೆ ಅನುಕೂಲವಿದ್ದ ಶುಕ್ರವಾರದಂದು ಅರಸಿಣ ಕುಂಕುಮ ಅಕ್ಷತೆಯಿಂದ ಪೂಜೆ ಮಾಡಿ ನೈವೇದ್ಯ ಸಲ್ಲಿಸಿ ಲಕ್ಷ್ಮೀ ಮಾತೆಯ ಕೃಪೆಗೆ ಪಾತ್ರರಾಗಬೇಕು ಎಂದು ಆಧ್ಯಾತ್ಮಿಕ ಗುರುಗಳ ಅಭಿಪ್ರಾಯವಾಗಿದೆ. ಇದಕ್ಕೆ ಸಂಬಂಧಪಟ್ಟ ಒಂದು ಪ್ರಾಚೀನ ಕಥೆಯೆಂದರೆ, ಪ್ರಾಚೀನ ಕಾಲದಲ್ಲಿ ಒಬ್ಬ ಪರಮ ಭಕ್ತರು ಈ ಗಿಡದ ಕೆಳಗೆ ಕುಳಿತು ಪರಮಪೂಜ್ಯ ಆದಿ ಶಂಕರಾಚಾರ್ಯರು ರಚಿಸಿದ ಕನಕಧಾರಾ ಸ್ತೋತ್ರವನ್ನು ಭಕ್ತಿಯಿಂದ ಶ್ರದ್ಧೆಯಿಂದ ಪಠಿಸಿ ಲಕ್ಷ್ಮೀ ಮಾತೆಯ ಕೃಪೆಗೆ ಪಾತ್ರರಾಗಿ ಲಕ್ಷ್ಮೀ ಮಾತೆಯಿಂದ ಬಂಗಾರದ ನೆಲ್ಲಿಕಾಯಿಗಳನ್ನು ಲಕ್ಷ್ಮೀ ಮಾತೆಯು ಸಂತುಷ್ಟಳಾಗಿ ಕರುಣಿಸಿದ್ದಾಳೆ ಎಂದು ಜಾನಪದ ಕಥೆಯಿದೆ. ಈ ಕಥೆಯನ್ನು ನಂಬುವುದು ಬಿಡುವುದು ನಿಮ್ಮ ವಿವೇಚನೆಗೆ ಬಿಟ್ಟದ್ದು. ಥ್ಯಾಂಕ್ ಯು ಫಾರ್ ವಾಚಿಂಗ್. ಪ್ಲೀಸ್ ಸಬ್ಸ್ಕ್ರೈಬ್, ಲೈಕ್ ಆ್ಯಂಡ್ ಶೇರ್.